ಹಾಯ್ ಎಲ್ಲರಿಗೂ. ನಾನಿವತ್ತು 2 ಬಗೆಯ ಅಕ್ಕಿಯಿಂದ ದೋಸೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ 1 ಗ್ಲಾಸ್ ಕುಚ್ಚಲಕ್ಕಿ, 1 ಗ್ಲಾಸ್ ದೋಸೆ ಅಕ್ಕಿಯನ್ನು 6 ಗಂಟೆ ನೆನೆಸಿಟ್ಟಿದ್ದೇನೆ ನಾನು. ಇದಕ್ಕೆ 1 ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ನಂತರ ಇದಕ್ಕೆ ನೆನೆಸಿದ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ರವೆ ಆಗಿರಬೇಕು, ಇಲ್ಲಾಂದರೆ ದೋಸೆ ಗಟ್ಟಿ ಆಗ್ತದೆ. ಮತ್ತು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಇನ್ನೂ ಸಹ ಸಾಫ್ಟ್ ಆಗ್ತದೆ ದೋಸೆ. ನೋಡಿ, ಇಷ್ಟು ಹದ ಆದರೆ ಸಾಕು. ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ದೋಸೆ ಕಾವಲಿಯ ಮೇಲೆ ದೋಸೆ ಹಾಕಬೇಕು. ಇದನ್ನು ಸಹ ತುಂಬ ಹೊತ್ತು ದೋಸೆಯನ್ನು ಕಾಯಿಸಬಾರ್ದು, ಗಟ್ಟಿ ಆಗ್ತದೆ. 2 ಸೈಡ್ ಚೆನ್ನಾಗಿ ಕಾಯಿಸಬೇಕು, ತುಂಬ ಸಾಫ್ಟ್ ಆಗ್ತದೆ. ಇದು ಸಾಂಬಾರ್ ಜೊತೆಗೆ ಒಳ್ಳೆಯದಾಗ್ತದೆ ಕಾಂಬಿನೇಷನ್. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.